ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಗ್ಗೆ ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಚಾನಲ್ ಆ್ಯಂಡ್ ದಿಸ್ ಇಸ್ ಅಡ್ವೊಕೇಟ್ ಜಗದೀಶ್. ಆ್ಯಂಡ್ ಬೆಳಗ್ಗೆ ಒಂದು ಏರ್ ಕ್ರ್ಯಾಶ್ ಆಗುತ್ತೆ. ಮಹಾರಾಷ್ಟ್ರದ ಒಬ್ಬ ಡೆಪ್ಯೂಟಿ CM ಅಜಿತ್ ಪವಾರ್ ಸಾವಿಗೀಡಾಗ್ತಾರೆ ಅಂತ ಮಾಹಿತಿ ಬರುತ್ತೆ. ಮಾಧ್ಯಮಗಳೆಲ್ಲ ರಿಪ್ಪು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದಿನ ಅಧಿಕಾರವನ್ನು ವಹಿಸ್ಕೊಂಡು ಯಾರು ಅಂತ ಒಂದು ಕ್ವಶನ್ ಮಾರ್ಕ್ ಆಗಿ ಬಿಟ್ಟರೆ, ಒಂದು ಮಾಧ್ಯಮ, ಕರ್ನಾಟಕದ ಒಂದು ಮಾಧ್ಯಮ ಸಹ ಇದು ದುರಂತ ಅಲ್ಲ, ಒಂದು ಕೊಲೆ ಆಗಿರ್ಬೋದು ಅಂತ ಒಂದು ಯೋಚನೆ ಕೂಡ ಮಾಡುವ ಕೆಲಸಕ್ಕೆ ಇವತ್ತಿನ ಮಾಧ್ಯಮಗಳು ಹೋಗಿಲ್ಲ. ಬಟ್ ಆದರೆ ಟ್ರೂ ಲೈಸ್ ನ್ಯೂಸ್, ಅದಕ್ಕೋಸ್ಕರನೇ ಟ್ರೂ ಲೈಸ್ ನ್ಯೂಸು ಇದ್ರ ಬಗ್ಗೆ ಒಂದು ಸಣ್ಣ ಇಂಟೆಲಿಜೆನ್ಸ್ ಇನ್ಪುಟ್ ತಗೊಂಡು ಇದು ಸುಸಂಚಿತ ಮರ್ಡರ್ ಇರಬಹುದು ಅಂತ ನಾವು ಪ್ರಕಟ ಮಾಡಿದ್ವಿ. ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದ ಒಂದು ವಾರ 10 ದಿವಸದಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂಥ ಬೆಳಗಾಮಲ್ಲಿ 2 ಕಂಟೈನರ್ನಲ್ಲಿ ಹಣ ಕಾಣೆಯಾದಂಥ ವಿಚಾರ ಎಲ್ಲರಿಗೂ ಗೊತ್ತಿದೆ. ಇದುವರೆಗೂ ಹಣ ಸಿಕ್ಕಿಲ್ಲ. 3 ರಾಜ್ಯದ ಪೊಲೀಸರು ತಲೆ ಕೆಡಿಸ್ಕೊಂಡ್ರು ಕೂಡ ಹಣ ಸಿಕ್ಕಿಲ್ಲ. ಅದು 3 ತಿಂಗಳ ನಂತರ ರಿಪೋರ್ಟ್ ಆಗಿದ್ದು. ಒಂದು ಬಲ್ಲ ಮೂಲಗಳ ಪ್ರಕಾರ ಅಲ್ಲಿದ್ದಂಥದ್ದು 4 ಟ್ರಕ್ಗಳು, ಸುಮಾರು 5,000 ಕೋಟಿ ಇತ್ತು. ಒಂದೊಂದು ಟ್ರಕ್ಕಲ್ಲಿ 1,250 ಕೋಟಿ ಅಂತ. ಆಮೇಲೆ ಈ ಒಂದು ಹಣ ಮಿಸ್ಸಿಂಗೂ ಈ ಅಜಿತ್ ಪವಾರ್ ಅವರ ದುರಂತಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಹೋದರೆ ಖಂಡಿತವಾಗಿ ಬಲ್ಲ ಮೂಲಗಳ ಪ್ರಕಾರ ಖಂಡಿತ ಲಿಂಕ್ ಇದೆ ಅಂತ ಹೇಳ್ತಾರೆ. ಒಬ್ಬ ಡೆಪ್ಯೂಟಿ CM ಆಗಿ ಮಹಾರಾಷ್ಟ್ರದಲ್ಲಿ ನಡೀತಿರುವಂಥ ಅಕ್ರಮಗಳ ಬಗ್ಗೆ, ಲೂಟಿ ಬಗ್ಗೆ ಸಾಕಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಈ ವ್ಯಕ್ತಿ ಬಳಿ ಇತ್ತು. ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಒಂದು ಸಂಘಟನೆಗೆ ಗುರಿಯಾಗಿದ್ದರು. ಆಮೇಲೆ ಎಲ್ಲೋ ಒಂದು ಕಡೆ ಯಾವತ್ತಾದರೂ ಇವ್ರೇನಾದರೂ ಅವ್ರ ವಿರುದ್ಧ ತಿರುಗಿ ಬಿದ್ದುಬಿಡ್ತಾರ ಅನ್ನೋ ಒಂದು. ಆಮೇಲೆ ಅವ್ರು ಟ್ರಾವೆಲ್ ಮಾಡ್ತಾ ಇದ್ದಂಥ ಪ್ರೈವೇಟ್ ಜೆಟ್ ಏನಿದೆ, ಇಟ್ ಈಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಪ್ರೈವೇಟ್ ಜೆಟ್ ಆದರೂ ಕೂಡ ಇವತ್ತು ಕ್ರ್ಯಾಶ್ ಆಗಿದೆ ಅಂತ ಕೇಳಿದ್ರೆ ಎಲ್ಲರಿಗೂ ಶಾಕ್ ಅಂತೂ ಖಂಡಿತ. ಹಾಗಂತ ಈ ವ್ಯಕ್ತಿ ಅಜಿತ್ ಪವಾರ್ನ ನಾನೇನು ಸತ್ಯಹರಿಶ್ಚಂದ್ರ ತುಂಡು ಅಂತ ಹೇಳೋಕ್ಕೋಗಲ್ಲ, ಅಥವಾ ಏನೋ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳೋಕ್ಕೋಗಲ್ಲ. ಬಟ್ ಡೆಫಿನೆಟ್ಲಿ ಅಧಿಕಾರಕ್ಕೋಸ್ಕರ ನಡೆದಿರುವಂಥ ಒಂದು ಪೊಲಿಟಿಕಲ್ ಮರ್ಡರ್ ಆಗಿರ್ಬೋದು ಅನ್ನೋ ಒಂದು ಕ್ವಶನ್ ಮಾರ್ಕನ್ನು ನಿಮ್ಮ ಮುಂದೆ ಇಡುತ್ತಾ. ಬಟ್ ಇದೇ ಮೊದಲ ಈ ರೀತಿ ಮರ್ಡರ್ಗಳು ನಡೆದಿರೋದು. ಆಮೇಲೆ ಗೋವಾದಿಂದ ಬಂದಂಥ 5,000 ಕೋಟಿ 4 ಕಂಟೈನರ್ ಇದ್ದಂಥದ್ದು, ಅದಕ್ಕೂ ಸಹ NCPಯ ಅಜಿತ್ ಪವಾರ್ ಅವರ ಸಾವಿಗೆ ಅದು ಕೂಡ ಕಾರಣ ಆಯ್ತಾ. ಯಾಕೆ ಅಂತಂದರೆ ಪದೇ BJP ಗೌರ್ಮೆಂಟ್ ಮೇಲೆ ಅವರು ಪ್ರೆಷರನ್ನು ಆಗ್ತಾ ಇದ್ರು, ಇದು ಯಾರ್ದು ಅಂತ. ಹಾಗಾಗಿ ಅದು ಕೂಡ ಒಂದು ಪ್ರೆಷರು. ಎರಡನೇದಾಗಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿತ್ತು. ಕರ್ನಾಟಕದ ಮಾಧ್ಯಮಗಳು, ಕರ್ನಾಟಕದಲ್ಲಿರೋರು ಆ ಒಂದು 400 ಕೋಟಿ ಆಸ್ ಪರ್ ಮಾಧ್ಯಮ, ಬಟ್ ನಮ್ಮ ಪ್ರಕಾರ ಅದು 5,000 ಕೋಟಿ 4 ಕಂಟೈನರ್ ಅಂತ ನಮಗೆ ಒಂದು ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ರು. ಯಾವುದೋ ಪಕ್ಷಕ್ಕೆ ಗೂಟ ಆಗುತ್ತೆ ಅನ್ನೋದರಲ್ಲಿ ಇದರಲ್ಲಿ ಸಂಶಯ ಇತ್ತು. ಹಾಗಾಗಿ ಈ ಒಂದು ದುರಂತ ಏನಾದರೂ ಪೊಲಿಟಿಕಲ್ ಮರ್ಡರ್ ಅಂತ ನೋಡೋದಾಯಿತು ಅಂತಂದರೆ ಬರೀ NCP ಅಜಿತ್ ಪವಾರ್ ಒಬ್ಬರೇನಾ? ಓಕೆ, ಬೇರೆ ಯಾರು ಮರ್ಡರ್ ಆಗಿಲ್ವಾ? ಹುಡುಕ್ತಾ ಹೋದರೆ 10 ಮರ್ಡರ್ಗಳು ಈ ಥರ ಸಿಗುತ್ತೆ. ಫಾರ್ಮರ್ CM ಗುಜರಾತಿನ CM 2025ರಲ್ಲಿ 240 ಜನರ ಜೊತೆಯಲ್ಲಿ CM ವಿಜಯ್ ರೂಪಾಣಿ ಸಹ ಮರ್ಡರ್ ಸಾವಿಗೀಡಾಗ್ತಾರೆ, ದುರಂತ ಈಡಾಗ್ತಾರೆ. ಬಟ್ ಅವ್ರದ್ದು ಸಹ ಒಂದು ರೀತಿಯ ವೆಲ್ ಪ್ಲ್ಯಾನ್ಡ್ ಪೊಲಿಟಿಕಲ್ ಮರ್ಡ್ರು ಅಂತ ಒಂದು ಗುಪ್ತಚರ ಮಾಹಿತಿಗಳು ಹೇಳುತ್ತೆ. ಜೊತೆಯಲ್ಲಿ 1980ರಲ್ಲಿ ಕಾಂಗ್ರೆಸ್ನವರೇ ಹೆಚ್ಚಿನ ಮರ್ಡರ್ ಆಗಿರೋದು. ಬಟ್ ಏನು ಮಾಡಿದೆ, ಬುದ್ಧಿ ಕಲಿಯದಂಥ ಕಾಂಗ್ರೆಸ್ ಪಕ್ಷ ಏನು ಕಳೀತದೆ. 1980ರಲ್ಲಿ ಸಂಜಯ್ ಗಾಂಧಿ ಏರ್ ಕ್ರ್ಯಾಶಲ್ಲಿ ಮರಣಗೀಡಾಗ್ತಾರೆ. ಓಕೆ, ಮಾಧವರಾವ್ ಸಿಂಧ್ಯಾ 2001ರಲ್ಲಿ, OP ಜಿಂದಾಲ್ ಅವರು 2005ರಲ್ಲಿ ಪ್ಲೇನ್ ಕ್ರ್ಯಾಶು, ಅವರು ಕೂಡ ಕಾಂಗ್ರೆಸ್ಸು. 2011 ಡಾರ್ಜಿ ಕಾಂಡಾ ಅರುಣಾಚಲ್ ಪ್ರದೇಶ್ CM ಅವರು ಈ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ಮರಣಗೀಡಾಗ್ತಾರೆ. 2021ರಲ್ಲಿ CDS ಜನರಲ್ ಬಿಪಿನ್ ರಾವತ್ ಅವರು ಆಗ್ತಾರೆ. ಇದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಆಂಧ್ರ ಪ್ರದೇಶದ ಅಂದಿನ ಕಾಂಗ್ರೆಸ್ CM ರಾಜಶೇಖರ್ ರೆಡ್ಡಿ ಏನಿದ್ರು, ಅವರು ಸಹ ಹೆಲಿಕಾಪ್ಟರ್ ದುರಂತದಲ್ಲಿ ಆಗ್ತಾರೆ. ಈ ಎಲ್ಲ ದುರಂತಗಳ ಅಥವಾ ವೆಲ್ ಪ್ಲ್ಯಾನ್ಡ್ ಪೊಲಿಟಿಕಲ್ ಮರ್ಡರ್ಸ್ ಅನ್ನೋದಕ್ಕೆ ಕಾಂಗ್ರೆಸ್ ಉತ್ತರ ಹುಡುಕಬೇಕಾಗಿತ್ತು. ಬಟ್ ಆದರೆ ಕಾಂಗ್ರೆಸ್ಸು ಬರೀ ವಂಶಪಾರಂಪರ್ಯ 1,000 ಕೋಟಿ ದುಡ್ಡು ಡಿಕ್ಲೇರ್ ಮಾಡೋ ರೇಸಲ್ಲಿ ಇದನ್ನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ಮತ್ತು ಕೆಲವು ವರ್ಷಗಳ 8-9 ವರ್ಷಗಳ ಹಿಂದೆ ನಡೆದಂಥ CM ಜಯಲಲಿತಾ ಅವರ ಸಾವು ಸಹ ವೆಲ್ ಪ್ಲ್ಯಾನ್ಡ್ ಮರ್ಡರ್ ಅಂತ ಹೇಳ್ತಾರೆ. ಅವರ ಸ್ನೇಹಿತೆಯನ್ನೇ ಬಳಸಿ ಒಂದು ಅನ್ರಿಜಿಸ್ಟರ್ಡ್ ಸಂಸ್ಥೆ ಆಕೆಯನ್ನು ಪೊಲಿಟಿಕಲ್ ಗೇನ್ಗೋಸ್ಕರ ಮರ್ಡ್ರ್ ಮಾಡ್ತು. ಬಟ್ ಆದರೆ ಆ ಮರ್ಡ್ರ್ ಮಾಡಿನೂ ಸಹ ಅಲ್ಲಿ ಆ ಪಾರ್ಟಿ ಗೇನ್ ಆಗೋಕ್ಕಾಗಿಲ್ಲ ಅನ್ನೋ ಒಂದು ವಿಚಾರ ಇದೆ. ಇದೆಲ್ಲ ಸುಳ್ಳ ನಿಜ ಅಥವಾ ಸತ್ಯಕ್ಕೆ ಹತ್ತಿರವಾದದ್ದ? ಬಟ್ ಇದನ್ನು ತನಿಖೆ ಮಾಡಬೇಕಾದಂಥವ್ರು ರಾಜಕಾರಣಿಗಳು, ಗೆದ್ದು ಬಂದಂಥ ಸರ್ಕಾರಗಳು. ಬಟ್ ಅವ್ರು ಯಾವತ್ತೂ ಮಾಡೋದೇ ಇಲ್ಲ. ಯಾಕೆ ಅಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ದುಡ್ಡು ಮಾಡಬೇಕು, ವಂಶನ ಬೆಳೆಸಬೇಕು, ಮನೇಲಿ ರಾಜಕಾರಣಿ ಆಗಬೇಕು, ಒಂದಷ್ಟು ಭಾಷಣ ಬಿಗಿಬೇಕು, ಉಗಿದ್ಬಿಟ್ಟು ಹೋಗಬೇಕು. ಅತಿ ಹೆಚ್ಚಿನ ಕ್ರ್ಯಾಶಸ್ ಆಗಿರೋದು
ಐ ಥಿಂಕ್ ಕಾಂಗ್ರೆಸ್ ಅವ್ರದ್ದು. ಬಟ್ ಇದುವರೆಗೂ ಕಾಂಗ್ರೆಸ್ ಅವ್ರದ್ದು ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದ್ರೆ ಅದೆಲ್ಲ ಅವ್ರಿಗೆಲ್ಲ ಬೇಕಾಗಿಲ್ಲ. ಅವ್ರಿಗೆ ದುಡ್ಡು ಮಾಡಬೇಕು ಅಷ್ಟು ಬಿಟ್ಟರೆ ಬೇರೆ ಏನೋ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಜಿತ್ ಪವಾರ್ ಅವರ ಮಾಹಿತಿ, ಅವ್ರ ಬಳಿ ಸಾಕಷ್ಟು ಮಾಹಿತಿಗಳಿತ್ತು. ಅಲ್ಲಿ ನಡೆದಿರುವಂಥ ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ಸಾಕಷ್ಟು ಭ್ರಷ್ಟಾಚಾರಗಳಿತ್ತು. ಅವ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳಿತ್ತು. ಬಟ್ ಏನೇ ಇರಲಿ, ಸೆಟ್ ಆ್ಯಂಡ್ ಡನ್. ಒಂದು ಬ್ಯೂಟಿಫುಲ್ ಪ್ರೈವೇಟ್ ಜೆಟ್ ಕ್ರ್ಯಾಶ್ ಆಗುತ್ತೆ ಅಂತಂದರೆ ಅದು ವೆಲ್ ಸೆಕ್ಯೂರ್ಡ್ ಅಂತಂದರೆ ನಿಜವಾಗ್ಲೂ ನಮ್ಮಂಥವ್ರಿಗೆಲ್ಲ ಅದರ ಒಂದು ಅನುಮಾನ ಒಂದು ಕಾಡುತ್ತೆ. ಬರೀ ಇದೊಂದೇ ಅಂತಲ್ಲ, ಆಪರೇಷನ್ ಬ್ಲೂ ಸ್ಟಾರ್ ಆಗುತ್ತೆ. ಏನು ಅಂತಂತಂದರೆ ಪಂಜಾಬಲ್ಲಿ ಖಾಲಿಸ್ತಾನ ಅದನ್ನು ಎತ್ತುಕಟ್ಟಿದ್ದು ಒಂದು ಅನ್ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಆ ಸಂಸ್ಥೆ ಅಲ್ಲಿರುವಂಥ ಪಂಜಾಬಿನಲ್ಲಿ ಇರುವಂಥ 2 ಭಾಗಗಳಲ್ಲಿ ಒಂದು ಭಾಗಕ್ಕೆ ಖಾಲಿಸ್ತಾನಿ ಸಪರೇಟ್ ಕೇಳಿ ಅಂತೇಳಿ ಎತ್ತುಕಟ್ಟಿ ಅವ್ರಗಳ ಕೈಯಲ್ಲಿ ಅಲ್ಲಿ ಗೋಲ್ಡನ್ ಟೆಂಪಲ್ನ ಕ್ಯಾಪ್ಚರ್ ಮಾಡಿ, ಅದೇ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಫೋರ್ಸನ್ನು ಕಳಿಸಿ ಅಲ್ಲಿ ಒಡೆದು ಬಿಸಾಕಿದ್ರು. ಕೇವಲ 6 ತಿಂಗಳಲ್ಲಿ ಅವ್ರ ಹೆಣ ಬೀಳಿಸಿತ್ತು. ಜೊತೆಯಲ್ಲಿ ಭಾರತದ ಜನರಲ್ ಸಹ ಗುಂದು ಹೊಡೆದು ಸುಂದಾಕರು. ಇದು ಕೂಡ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ವೆಲ್ ಪ್ಲ್ಯಾಂಡ್. ಯಾಕೆಂದರೆ ಕೊಂದವರು ಯಾರು ಅಂತ ಹೇಳ್ತೀವಿ, ಕೊಂದಿರೋರು ಯಾರೋ ಒಬ್ಬರು ಮಾಡಿರ್ತಾರೆ, ಬಟ್ ಅವ್ರ ಹಿಂದೆ ಇರೋರು ಯಾರು ಅನ್ನೋದೇ ತುಂಬ ದೊಡ್ಡ ಒಂದು ಮಹತ್ವವಾದಂಥ ವಿಚಾರ. ಅದೇ ರೀತಿ LTT ವಿಚಾರದಲ್ಲೂ ಅಷ್ಟೇನೇನೆ LTTಯನ್ನು ಬಳಸಿ ಒಂದು ಸಂಸ್ಥೆ ರಾಜೀವ್ ಗಾಂಧಿ ಮರ್ಡರ್ನ ಮಾಡ್ತು. ಇವನ್ ದಟ್ ಈಸ್ ಆಲ್ಸೋ ಎ ಪೊಲಿಟಿಕಲ್ ಮರ್ಡರ್. ನೋಡಲಿಕ್ಕೆ ಅದು ಬಾಂಬ್ ಬ್ಲಾಸ್ಟ್ ಅಂತ ಹೇಳುತ್ತೆ, ಬಟ್ ಅದರ ಹಿಂದಿನ ಕೈಗಳು ತುಂಬ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಇದೆ ಅಂತ ಈಗಲೂ ಸಹ ಹೇಳಲಾಗ್ತಾ ಇದೆ. ಬಟ್ ಎವ್ರಿಥಿಂಗ್ ಸೆಟ್ ಆ್ಯಂಡ್ ಡನ್. ಬುದ್ಧಿವಂತರಿಗೆ ಇಲ್ಲಿ ಕಾಲ ಇಲ್ಲ, ಸತ್ಯ ಹೇಳೋರಿಗೆ ಇಲ್ಲಿ ಕಾಲ ಇಲ್ಲ, ಎಲ್ಲರೂ ಹುಚ್ಚರು ಅಂತ ಹೇಳ್ತಾರೆ. ಆ್ಯಂಡ್ ನನಗೆ ಹೇಳ್ತಾರೆ ಸಾಕಷ್ಟು ಜನ, ಏನು ನಿನ್ಗೆ ಯಾರಿಗೂ ಗೊತ್ತಿದ್ದ ವಿಚಾರ ನಿಂಗೆ ಒಬ್ಬನಿಗೆ ಗೊತ್ತಾ? ಎಸ್, ನನಗೆ ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಓಕೆ, ಕಾಂಗ್ರೆಸ್ವರೆಗೂ ಗೊತ್ತು ಇಂದಿರಾ ಗಾಂಧಿನ ಕೊಂದಿದ್ದು ಯಾವ ಅನ್ರಿಜಿಸ್ಟರ್ಡ್ ಸಂಸ್ಥೆ ಅಂತ. ರಾಜೀವ್ ಗಾಂಧಿನ LTT ಬಳಸಿ ಯಾವ ಅನ್ರಿಜಿಸ್ಟರ್ಡ್ ಸಂಸ್ಥೆ ಕೊಲ್ತು ಅಂತ ಕಾಂಗ್ರೆಸ್ವರೆಗೂ ಗೊತ್ತು. ಬಟ್ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ಇಟ್. ಬಟ್ ಯಾಕೆ ಅಂತಂದರೆ ಬಂದವರೆಲ್ಲ ದುಡ್ಡು ಮಾಡಬೇಕು, ಅಧಿಕಾರ ಮಾಡಬೇಕು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸಂಜಯ್ ಗಾಂಧಿ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಇದು ಕಾಂಗ್ರೆಸ್ ಪೀರಿಯಡಲ್ಲೂ ನೋಡ್ತಿದೆ, BJP ಪೀರಿಯಡಲ್ಲೂ ನೋಡ್ತಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇವೆಲ್ಲ ದುರಂತಗಳ ಅಥವಾ ಪೊಲಿಟಿಕಲ್ ಮರ್ಡರ್ಸಾ? ಕ್ಲಾರಿಟಿ ಅಂತೂ ಇದುವರೆಗೂ ಸಿಕ್ಕಿಲ್ಲ. ಬಟ್ ಒಂದಂತೂ ನಿಜ, ಇದಕ್ಕೆಲ್ಲ ಒಂದು ಅಂತ್ಯ ಅಂತ ಕಾಣಲೇಬೇಕು. ಓಕೆ, ಅಧಿಕಾರಕ್ಕೋಸ್ಕರ ಪೊಲಿಟಿಕಲ್ ಮರ್ಡರ್ಸು ಅದೆಲ್ಲ ಬಿಟ್ಟಾಕಿ. ಮೊನ್ನೆ IAS ಅಧಿಕಾರಿ ಮಹಂತೇಶ್ ಬೆಳಗಿ ಅವರ ಸಾವು ಸಹ ವೆಲ್ ಪ್ಲ್ಯಾನ್ಡ್ ಮರ್ಡರ್ ಅಂತ ಹೇಳ್ತಾರೆ. ಅದನ್ನು ಹುಡುಕ್ತಾ ಹೋದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೋ ದಾವಣಗೆರೆ ರಾಜಕಾರಣಿ ಹೆಸರು ತಗೊಳಕಳ್ತದೆ. ತನಿಖೆ ಮಾಡೋ ಅಂಥ ಸರ್ಕಾರ ಇದೆಯಾ? ಮತ್ತು ತನಿಖೆ ಮಾಡಿ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇದೆ? ಬರೀ ಅಧಿಕಾರಿಗೆ ಬಂದವರೆಲ್ಲ ಪೊಲಿಟಿಕಲ್ ಮರ್ಡರ್ಗಳು ಮಾಡಿಕೊಂಡು ತೀಟೆಗಳನ್ನ ತಿಸ್ಕೊಂಡು ಸುಳ್ಳು ಕೇಸ್ ಹಾಕ್ಕೊಂಡ್ರೆ ಜನರ ಪರವಾಗಿ ಯಾರು ನಿಂತ್ಕೊಂತಾರೆ? ಬಟ್ ಎನಿಯೋ ಸೆಟ್ ಆ್ಯಂಡ್ ಡನ್. ಅಜಿತ್ ಪವಾರ್ದು ನಿಜವಾಗ್ಲೂ ದುರಂತನ ಅಥವಾ ಹೊಸ ಪ್ಲೇನನ್ನು ವೆಲ್ ಪ್ಲ್ಯಾಂಡ್ ಆಗಿ ಕ್ರ್ಯಾಶ್ ಮಾಡಿದ್ರೆ ಖಂಡಿತವಾಗಿ ಕಾಲವೇದಿಕೆ ಉತ್ತರ ಹೇಳಬೇಕು ಅಂತ ಹೇಳುತ್ತಾ. ಅದು ಜಯಲಲಿತಾ ಸಾವಾಗಿರ್ಬೋದು, ಇಂದಿರಾ ಗಾಂಧಿ ಸಾವಾಗಿರ್ಬೋದು, ರಾಜೀವ್ ಗಾಂಧಿ ಸಾವಾಗಿರ್ಬೋದು. ರಾಜೀವ್ ಗಾಂಧಿನ LTT ಬಳಸಿ ಸಾಯಿಸಲಾಯಿತು. ಇಂದಿರಾ ಗಾಂಧಿಯನ್ನು ಅಲ್ಲಿನ ಸರ್ದಾರ್ಜಿಗಳ ಒಂದು ಗುಂಪನ್ನು ಬಳಸಿ ಸಾಯಿಸಲಾಯಿತು ಅಂತ ಹೇಳ್ತಾರೆ. ಜಯಲಲಿತಾನೂ ಅಷ್ಟೇ ಪೊಲಿಟಿಕಲ್ ಗೇನ್, ಇವೆಲ್ಲ ಪೊಲಿಟಿಕಲ್ ಗೇನ್ ಮರ್ಡರ್ಸು ಅಂತ ಹೇಳುತ್ತಾ ಸತ್ಯವನ್ನು ಬಿಚ್ಚಿಟ್ಟಿದ್ದೀವಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಅಜಿತ್ ಪವಾರ್ ಸಾವ ಕೊಲೆಯ ನಿಮಗೆ ಬಿಟ್ಟ ವಿಚಾರ. ಧನ್ಯವಾದ.